ನಮಸ್ಕಾರ ಸ್ನೇಹಿತರೆ, ಪುಟಾಣಿಗಳೇ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ಹಾಂ, ಇವತ್ತು ಒಂದು ಗುಳ್ಳೆನರಿ ಕತೆ ಹೇಳೋಣ. ಒಂದು ಕಾಡಿನಲ್ಲಿ ಒಂದು ಗುಳ್ಳೆನರಿ ಇರುತ್ತೆ. ಗುಳ್ಳೆನರಿಗೆ ಕೋಳಿ ಅಂದರೆ ಭಾಳ ಆಸೆ. ಎಲ್ಲ ಕಡೆಯೂ ಸುತ್ತಾಡ್ಕ ಬರ್ತಾ ಇದೆ. ಕೋಳಿಗಳು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಕಡೆಯೂ ಚಿಕನ್ ಸೆಂಟ್ರು, ಮಟನ್ ಸೆಂಟ್ರುಗಳೇ ಇವೆ. ಆ ಮಾಂಸಕ್ಕೆಲ್ಲ ಸೆಕ್ಯೂರಿಟಿಗಳಲ್ಲಿ ಜನಗಳವ್ರೆ. ಏನು ಮಾಡ್ತು, ನನಗೇನಪ್ಪ ಮಾಡಲಿ, ಕೋಳಿಗಳು ನನಗೆ ಗೆಲ್ಲಬೇ ಇಲ್ವಲ್ಲಪ್ಪ ಅಂತೇಳಿ ಎಲ್ಲ ಸುತ್ತಾಡ್ಕೊಂಡು ಹಂಗೆ ಊರಿಗೆ ಪ್ರವೇಶ ಕೊಡುತ್ತೆ. ಇಲ್ಲೇನಾಗುತ್ತೆ ಸ್ನೇಹಿತರೆ, ಒಂದು ಊರಲ್ಲಿ ಕೋಳಿಗಳು ಮಸ್ತೊಂದವ. ಓಕೆ, ಕನ್ನಡ ಭಾಷೆ ಗೊತ್ತಿದೆ, ಆದರೆ ಇಂಗ್ಲೀಷ್ ಭಾಷೆ ಇಲ್ಲ. ಅಪ್ಪ ಅಮ್ಮ ಕೋಳಿಗಳು ಮಕ್ಕಳುಗಳೆಲ್ಲ ಇಂಗ್ಲೀಷ್ ಕಲಿಸ್ಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾವೆ. ಅಲ್ಲಿ ಇಂಗ್ಲೀಷ್ ಹೇಳ್ಕೊಡೋ ಮಾಸ್ಟ್ರು ಒಬ್ಬರು ಇಲ್ಲ. ಯಾರು ಇಂಗ್ಲೀಷು? ಕೋಳಿ ಮರಿಗಳಿಗೆ ಇಂಗ್ಲೀಷ್ ಕಲಿಸ್ಕೊಡೋ ಮಾಸ್ಟ್ರು ಒಬ್ಬರೂ ಇಲ್ಲ. ತಂದೆ ತಾಯಿ ಕೋಳಿಗಳು ಎಲ್ಲ ಕಡೆಯೂ ಸುತ್ತಾಡ್ಕೊಂಡು ಇಂಗ್ಲೀಷ್ ಪಂಡಿತರು ಯಾರು ಇದ್ದಾರ ನೋಡ್ಕೊಂಡು ಬರ್ತವೆ. ಇದ್ರ ಕಣ್ಣಿಗೆ ಇಂಗ್ಲೀಷು ಕಲಿಸುವಂಥ ಮಾಸ್ಟ್ರು ಒಬ್ಬರು ಸಿಕ್ಕಲಿಲ್ಲ. ಆಗ ಯೋಚನೆ ಮಾಡ್ತಾ ತಂದೆ ತಾಯಿ ಕೋಳಿಗಳು ಅಂದರೆ ಹುಂಜ ಯಾಟೆಗಳು ಮರಿ ಆಗ್ತಾವಲ್ಲ, ಅವನ್ನ ನಾನು ಹೇಳೋದು, ಸಣ್ಣ ಮರಿಗಳಿಗೆ ಇಂಗ್ಲೀಷ್ ಕಲಿಸ್ಬೇಕು ನಾನು ಅಂತ ತುಂಬ ಆಸೆ ಪಡ್ತಾ ಇದ್ದಾವೆ. ಮಾಸ್ಟ್ರು ಸಿಗ್ತಾ ಇಲ್ಲ. ಇದನ್ನು ಈ ಗುಳ್ಳೆನರಿ ಕಾಡಿಂದ ಊರು ಬರಬೇಕಾದ್ರೆ ಈ ಭಾಷೆ ಗುಳ್ಳೆನರಿಗೆ ಗೊತ್ತಾಗುತ್ತೆ. ಓಹೋ, ಇಲ್ಲಿ ಒಂದು ಮಾಸ್ಟರ್ ಪೋಸ್ಟು ಇದೆ, ನಾನು ಮಾಸ್ಟ್ರಾಗಿ ಸೇರಿಕೊಂಡ್ರೆ ನನ್ನ ಆಸೆ ಭಾಳ ಈಡೇರುತ್ತೆ. ಕೋಳಿನ ನನ್ನಿಷ್ಟ ಬಂದಷ್ಟನ್ನು ತಿನ್ಬೋದು ಅಂತ ಆಸೆ ಪಟ್ಕೊಂಡು ಬರ್ತಾ ಇರುತ್ತೆ. ಇಲ್ಲೇನಾಗಿದೆ, ಇದ್ರ ಮಧ್ಯೆ ಒಂದು ಹುಡುಗಿ ಮನೆ ಒಳಗಡೆಯಿಂದ ಒಂದು ನೋಟ್ಬುಕ್ಕ ತೂದು ಆಚೆಗಿಟ್ಬಿಡುತ್ತೆ. ಉದ್ದೇಶ ಯಾಕೆ ಹೇಳಿ? ನೋಟ್ಬುಕ್ಕು ಕಾಣ್ತಾ ಇಲ್ಲ ಅಂದರೆ ಅಮ್ಮ ಪಾಠ ಬೋದು ಅಂತ ಹೇಳಲ್ಲ ಅಂತ ಈ ಹುಡುಗಿ ಲೆಕ್ಕಾಚಾರ. ಆ ಪುಸ್ತಕನ ಈ ಗುಳ್ಳೆನರಿ ಎತ್ಕೊಳ್ಳುತ್ತೆ. ಈ ಗುಳ್ಳೆನರಿ ಎತ್ಕೊಂಡು ಈ ಪುಸ್ತಕದಲ್ಲಿ ಒಂದು ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳುತ್ತೆ. ಯಾಕೆ ಅಧ್ಯಯನ ಮಾಡ್ಕೊಳ್ಳುತ್ತೆ ಹೇಳಿ? ಕೋಳಿ ಮರಿಗಳಿಗೆ ಪಾಠ ಮಾಡಬೇಕಲ್ಲ, ನಾನು ಮಾಸ್ಟ್ರು ಅಂತ ತೋರಿಸ್ಕೊಂಡು, ನಾನು ಟೀಚರ್, ನೀವೆಲ್ಲ ಶಿಷ್ಯದಿರು ಅಂತ ಹೇಳಿ ತೋರಿಸ್ಕೊಂಡು ದಿನ 2 ಕೋಳಿ ಮರಿನ ತಿನ್ಬೋದು ಅಂತ. ಈ ಗುಳ್ಳೆನರಿ ಆ ನೋಟ್ಬುಕ್ನ ಚೆನ್ನಾಗಿ ಉಪಯೋಗಿಸ್ಕೊತ. ಸರಿ, ತಂದೆ ತಾಯಿ ಕೋಳಿದ್ವಲ್ಲ ಹುಂಜ ಮತ್ತು ಯಾಟೆಗಳು ಅಲ್ಲಿಗೆ ಭೇಟಿ ಕೊಡುತ್ತೆ. ಟಿಪ್ ಟಾಪಾಗಿ ಸೂಟು ಬೂಟು ಹಾಕೊಂಡು ಆರಾಮಾಗಿ ನಾನು ಮಾಸ್ಟ್ರು, ಇಂಗ್ಲೀಷ್ ಪಂಡಿತ ಅಂತ ಹೇಳ್ಕೋಬೇಕಲ್ಲ, ಜಂಬ ಕೊಚ್ಕೊಂಡು ಬಂತು. ಆಗ ಹುಂಜ ಮತ್ತು ಯಾಟೆಗಳು ನೀನು ಯಾರು ಅಂತ ಕೇಳುತ್ತೆ. ಆಮೇಲೆ ಬಂದ್ಬಿಟ್ಟು ಈಗ ಅಂದ್ಕೊಂಡು ಎಲ್ಲರೂ ಹ್ಯಾಪಿಯಾಗಿದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ಮರಿಗಳನ್ನುತ್ತೆ, ಅಮ್ಮ ನರಿರಾಯಣ್ಣನಿಗೆ ಕಾಪಿ ಬೇಕಂತೆ ಅನ್ನುತ್ತೆ. ಏಯ್
ನಾನು ಕಾಫಿ ಕೇಳಲಿಲ್ಲ, ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಕೇಳಿದೆ. ಯಾಪಿ ಅಂದರೆ ಸಂತೋಷ ಅಂತ ಅರ್ಥ ಆಯಿತಾ ನಿಮಗೆ ಅಂತ ಹೇಳುತ್ತೆ. ಆಗ ತಂದೆ ತಾಯಿ ಕೋಳಿಗಳಿಗೆ ಓಹೋ ಇಂಗ್ಲೀಷ್ ಪಂಡಿತರು ಸಿಕ್ಕಿದ್ರು, ನಮ್ಮ ಮಕ್ಕಳುಗಳಿಗೆ ಇಂಗ್ಲೀಷ್ ಕಲಿಸ್ಬೋದು ಅಂತ ಇದ್ರ ಲೆಕ್ಕಾಚಾರ. ಗುಳ್ಳೆನರಿಗೆ ಇವರು ಒಪ್ಕೊಂಡ್ರು, ನಾನು ಟೀಚರಾಗಿ ಕೆಲಸ ಮಾಡಿದ್ರೆ ನನ್ನ ಕೆಲಸನೂ ಆಯಿತು, ಅವ್ರ ಕೆಲಸನೂ ಆಯಿತು ಅಂತ. ಹಿಂಗೆ ನಡ್ಕೊಂಡೈತೆ ಆತ. ಇನ್ನು ಗುಳ್ಳೆನರಿ ಏನತ್ತೆ ನೋಡಿ, ಪಾಠ ಮಾಡೋದು ಮಾಡಲೇಬೇಕು. ನಾನು ಇಲ್ಲಿಗೆ ಬಂದು ಪಾಠ ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ನಮ್ಮ ಮನೆ ಗಂಟ ಕಳಿಸ್ಬೇಡಿ, ಅದು ಒಂದು ಆಪ್ಷನ್ಸ್ ಇದೆ ನನ್ನ ಹತ್ರ, ನೀವೆಲ್ಲಿದ್ದೀರೋ ಅಲ್ಲೇ ಬಂದು ಪಾಠ ಮಾಡ್ತೀನಿ ನಾನು ಅನ್ನುತ್ತೆ. ಅದಕ್ಕೆ ತಂದೆ ತಾಯಿ ಕೋಳಿಗಳು ಪರವಾಗಿಲ್ವೇ, ನಮ್ಮ ಮಕ್ಕಳಿಗೆ ಪ್ರಾಬ್ಲಮೇ ತಪ್ಪಿತು ಅಂತ ತಿಳ್ಕೊಂಡು ಆಯಿತು ಅಂಥೇಳಿ ಪಾಠ ಶುರು ಹಚ್ಗಡೆ ಅನ್ನುತ್ತೆ. ಈ ಗುಳ್ಳೆನರಿಯಣ್ಣ ಜಂಬ ಕೊಚ್ಕೊಳ್ಳೋಕ್ಕೆ ಭಾಳ ಸ್ಟೆಂಟ್ ಮೇಲೆ ಸಾಂಗ್ಸ್ ಆಡ್ಕೊಂಡು ಏ ಅಂದರೆ ಆ್ಯಪಲ್, ಬಿ ಬಾಯ್ ಎಕ್ಸ್ ಬಾಕ್ಸ್, ಸಿ ಎ ಟಿ ಕ್ಯಾಟ್, ಡಿ ಓ ಜಿ ಡಾಗ್, ಇ ಎಲ್ ಇ ಪಿ ಎ ಎಚ್ ಎನ್ ಟಿ ಎಲಿಫೆಂಟ್ ಅಂದ್ಕೊಂಡು ಒಂದೊಂದು ಪದಕ್ಕೂ ನಾನು ಒಂದೊಂದು ಪದ ಜೋಡಿಸ್ಕೊಂಡು ಆ ಸ್ಪೆಲ್ಲಿಂಗಲ್ಲಿ ಹೇಳ್ಕೊಂಡು ಕೋಳಿ ಮರಿಗಳಿಗೆಲ್ಲ ಡ್ಯಾನ್ಸ್ ತಗೊಂಡು ಭಾಳ ಖುಷಿಯಾಗಿ ಪಾಠ ಮಾಡ್ತಾವೆ. ಆಗ ಗುಳ್ಳೆನರಿ ನೀವು ಸೇರ್ಕೊಳ್ಳಿ ಪಾಠ ಮಾಡಲಿ, ಅಕ್ಕಪಕ್ಕದವರೆಲ್ಲ ಬರಮಾಡ್ಬಿಡಿ, ಕೋಳಿಗಳನ್ನೆಲ್ಲನೂ ಒಂದೇ ಸರಿ ಪಾಠ ಮಾಡ್ತೀನಿ, ಒಂದೇ ಟೀಚಿಂಗ್ನಲ್ಲಿ ಎಲ್ಲ ಕೋಳಿಗಳು ಇಂಗ್ಲೀಷ್ ಕಲ್ತ್ಕೋಬೋದು ಅಂತ ಕೇಳುತ್ತೆ. ಅದಕ್ಕೆ ಈ ಹುಂಜ ಮತ್ತು ಆಟೆಗಳಿದ್ವಲ್ಲ, ಮರಿಗಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಅಂತ, ಅದಕ್ಕೂ ಸ್ವಾರ್ಥ. ಎಲ್ಲ ಕಲ್ತ್ಬಿಟ್ರೆ ನಮ್ಮ ಮರಿಗಳಿಗೆ ಡಿಮ್ಯಾಂಡು ತಪ್ಪೋಗ್ಬಿಡ್ತಾ ಅಂತ ತಿಳ್ಕೊಂಡು ಮೊದಲು ನಮ್ಮ ಮರಿಗಳಿಗೆ ಇಂಗ್ಲೀಷ್ ಕಲಿಸು, ಆಮೇಲೆ ನೀನು ಆ ಕೋಳಿಗಳಿಗೆಲ್ಲ ಬರಮಾಡ್ಕೊಂಡು ಕಲಿಸುವೆ ಅಂದ್ಬಿಟ್ಟು ಹೇಳುತ್ತೆ. ಆಗ ಗುಳ್ಳೆನರಿ ಪಾಠಕ್ಕೆ ಶುರು ಹಚ್ಕೋತವೆ. ತಂದೆ ತಾಯಿಗೆ ಕೋಳಿಗಳವಲ್ಲ, ಪಾಠ ಮಾಡ್ತಾರೆ ಬಿಡು ಅಂತ ತಿಳ್ಕೊಂಡು ಅದು ಅದ್ರ ಮನೆಯಲ್ಲಿ ಹೋಗಿ ಕೂತಿರ್ತವೆ. ದಿನ 2 ಕೋಳಿ ಮರಿಗಳನ್ನ ತಿನ್ಕೊಂಡು ಬರ್ತಾ ಇರ್ತದೆ. ಯಾವುದು? ಗುಳ್ಳೆನರಿಗಳು. ಗುಳ್ಳೆನರಿ ಕೋಳಿ ಮರಿಗಳನ್ನ ದಿನ 2 ತಿನ್ಕೊಂಡು ಬರ್ತದೆ. ಆಗ ತಂದೆ ತಾಯಿ ಕೋಳಿಗಳಿಗೆ ಹುಂಜ ಮತ್ತು ಆಟೆದ್ವಲ್ಲ ದಪ್ಪವೋ ಅವಕ್ಕೆ ಗೊತ್ತಾಗೋಯ್ತದೆ, ಈ ಗುಳ್ಳೆನರಿ ಮೋಸದ ನರಿ ಪಾಠಗಳ ನೆಪದಲ್ಲಿ ನಮ್ಮ ಮರಿಗಳನ್ನೆಲ್ಲ ತಿಂದಾಕ್ಬಿಟ್ಟಿದೆ ಅಂಥೇಳಿ ಅಟ್ಟಾಡ್ಸ್ಕೊಂಡು ಕಚ್ಚಾಕಿ ಸುಮ್ಮನೆ ಡಿಸುಮ್ ವಾಡ್ದು ಚೆನ್ನಾಗಿ ಏರಿಸಿ ಗುಳ್ಳೆನರಿನ ಕಾಡುಗಟ್ಟಿಬಿಡ್ತದೆ. ಈ ಗುಳ್ಳೆನರಿ ಕತೆ ಚೆನ್ನಾಗಿತ್ತ ಮಕ್ಕಳೇ, ಚೆನ್ನಾಗಿರ್ತದೆ ಕತೆಗಳು, ದೊಡ್ಡ ಕತೆಗಳು. ಅದನ್ನು